ಎಲ್ಲರಿಗೂ ನಮಸ್ಕಾರಗಳು. ತಮ್ಮೆಲ್ಲರಿಗೂ ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ. ನಾವು ಕಳೆದ ಕ್ಲಾಸ್ನಲ್ಲಿ MS ಎಕ್ಸೆಲ್ ಪ್ರಾಕ್ಟಿಕಲ್ ಕ್ಲಾಸ್ 5 ಇದರಲ್ಲಿ ಓರಿಯೆಂಟೇಷನ್ ಬಗ್ಗೆ ತಿಳಿದುಕೊಂಡಿದ್ದೇವೆ. ಸೊ ನೀವು ಇನ್ನೂ ಆ ಕ್ಲಾಸ್ ನೋಡಿಲ್ಲ ಅಂದರೆ ನಿಮಗಾಗಿ ಇವತ್ತಿನ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಹಾಕ್ತೀನಿ. ತಾವು ಲಿಂಕ್ ಓಪನ್ ಮಾಡಿ ಆ ಕ್ಲಾಸ್ ಕೂಡ ನೀವು ನೋಡ್ಕೋಬೋದು. ಸೊ ಇವತ್ತಿನ ಕ್ಲಾಸು MS ಎಕ್ಸೆಲ್ ಪ್ರಾಕ್ಟಿಕಲ್ ಕ್ಲಾಸ್ 6. ಇದರಲ್ಲಿ ನಾನು ರ್ಯಾಪ್ ಟೆಕ್ಸ್ಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ರ್ಯಾಪ್ ಟೆಕ್ಸ್ಟ್ ಅಂದರೆ ಏನು, ಅದು ಯಾವ ರೀತಿಯಾಗಿ ವರ್ಕ್ ಮಾಡ್ತದೆ ಸೊ ಅನ್ನೋದನ್ನು ಇವತ್ತಿನ ಕ್ಲಾಸಲ್ಲಿ ನಾವು ನೋಡೋಣ. ಸೊ ಕ್ಲಾಸನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ತಾವು ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಮತ್ತು ತಾವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಪ್ರೆಸ್ ಮಾಡಿರಿ ಎಂದು ತಮ್ಮಲ್ಲಿ ಕೇಳುತ್ತಾ ಇವತ್ತಿನ ಕ್ಲಾಸನ್ನು ಪ್ರಾರಂಭ ಮಾಡೋಣ. ಇವಾಗ MS ಎಕ್ಸೆಲ್ ಪ್ರಾಕ್ಟಿಕಲ್ ಕ್ಲಾಸ್ 6 ಇವಾಗ ಎಕ್ಸೆಲನ್ನು ಓಪನ್ ಮಾಡ್ಕೋತೀನಿ. ಆಲ್ರೆಡಿ ನಾನು ಏನು ಮಾಡಿದ್ದೀನಿ ಅಂದರೆ ಇಲ್ಲಿ ಟೆಕ್ಸ್ಟನ್ನು ರೆಡಿ ಮಾಡಿ ಇಟ್ಟಿದ್ದೀನಿ. ರ್ಯಾಪ್ ಟೆಕ್ಸ್ಟ ನಾವು ಮಾಡಿ ನೋಡಬೇಕಾಗಿತ್ತು, ನಮಗೆ ಇಲ್ಲಿ ಟೆಕ್ಸ್ಟ್ ಬೇಕಾಗ್ತದೆ. ಸೊ ಇವತ್ತಿನ ಕ್ಲಾಸು ಇಲ್ಲಿ ರ್ಯಾಪ್ ಟೆಕ್ಸ್ಟ್. ಓಕೆ, ಸೊ ರ್ಯಾಪ್ ಟೆಕ್ಸ್ಟ್ ಅಂದರೆ ಏನು ಮಾಡ್ತದೆ ಅನ್ನೋದನ್ನು ನೋಡೋಣ. ಸೊ ಇವಾಗ ನಾನು ಏನು ಬರ್ದೇನಪ್ಪ ಅಂದರೆ ಇಲ್ಲಿ ವಾಟ್ ಈಸ್ ಕಂಪ್ಯೂಟರ್ ಅಂತೇಳಿ ಬರ್ತೀನಿ. ವಾಟ್ ಈಸ್ ಕಂಪ್ಯೂಟರ್ ಬರೆದ್ರೆ ಇದು ಸೆಲ್ A1 ಸೆಲ್ ಮತ್ತು B ಮತ್ತು C, ಇಲ್ಲಿ 3 ಸೆಲ್ದೊಳಗಡೆ ಏನಾಗಿದೆ ಅದು ಬಂದಿದೆ. ಓಕೆ, A ಟು C ತನ, A ಸೆಲ್ದಿಂದ C ಸೆಲ್ ತನ ಏನಾಗಿದೆ ಅದು ಕಂಪ್ಲೀಟಾಗಿ ಬಂದಿದೆ. ಓಕೆ, ಒಂದೇ ಸೆಲ್ದಲ್ಲಿ ಅದು ಇಲ್ಲ. ಸೊ ಅದೇ ರೀತಿ ಅದರ ಮೀನಿಂಗ ಎಲ್ಲಿಂದ್ರಪ್ಪ ಅಂದ್ರೆ ಎದಿಂದ ಸ್ಟಾರ್ಟ್ ಆಗಿ ಅದು ಪೂರ್ಣ ಎಲ್ಲಿವರೆಗೆ ಅಂದ್ರೆ P ಸೆಲ್ ತನ ಬಂದಿದೆ. ಓಕೆ, A2 ದಿಂದ P2 ತನ, ಓಕೆ, ಈ ಸೆಲ್ ತನ ಏನಾಗಿದೆ ಅದು ಅದ್ರ ಮೀನಿಂಗ್ ಬಂದಿದೆ. ಸೊ ಅದೇ ರೀತಿಯಾಗಿ ವಾಟ್ ಈಸ್ ಇನ್ಪುಟ್, ಅದ್ರ ಮೀನಿಂಗು ವಾಟ್ ಈಸ್ ಪ್ರೊಸೆಸ್, ಓಕೆ, ಆಮೇಲೆ ವಾಟ್ ಈಸ್ ಔಟ್ಪುಟ್. ಸೊ ಇವೆಲ್ಲ ನಾನು ಟೆಕ್ಸ್ಟನ್ನು ಬರೆದಿಟ್ಟಿದ್ದೀನಿ. ಆದರೆ ಏನಾಗಿದಾವೆ ಅಂದರೆ ಒಂದೇ ಸೆಲ್ದಲ್ಲಿ ಇಲ್ಲ, ಕಂಪ್ಲೀಟಾಗಿ ಏನಾಗಿದಾವಪ್ಪ ಅಂದ್ರೆ ಕಂಟಿನ್ಯೂ ಆಗಿ ಮತ್ತೆ ಬೇರೆ ಬೇರೆ ಸೆಲ್ದಲ್ಲಿ ಅವು ಹೋಗಿದ್ದಾವೆ. ನಮಗೆ ಏನು ಬೇಕಾಗಿತ್ತಪ್ಪ ಅಂದರೆ ಈಗ ಒಂದೇ ಸೆಲ್ದಲ್ಲಿ ಬೇಕು. ಸೊ ಅವಾಗ ನಮ್ಗೆ ಯಾವ್ದು ಹೆಲ್ಪ್ ಆಗ್ತದೆ ಅಂದರೆ ಇದು ರ್ಯಾಪ್ ಟೆಕ್ಸ್ಟ್ ಹೆಲ್ಪ್ ಆಗ್ತದೆ. ಸೊ ಇವಾಗ ನೋಡೋಣ. ಸೊ ಈಗ ನಾನು ಏನು ಮಾಡಿದ್ದೀನಪ್ಪ ಅಂದ್ರೆ ಸೆಲ್ A1ದಲ್ಲಿ ನಾನು ಕರ್ಸರನ್ನು ಸೆಲೆಕ್ಟ್ ಮಾಡಿ. ಸೊ ಇವಾಗ ಏನಿದೆ A1ದಲ್ಲಿ ನಮ್ಮದು ಏನಿದೆ ಕರ್ಸರ್ ಇದೆ. ಓಕೆ, ಒಂದು ಆ್ಯಕ್ಟಿವ್ ಸೆಲ್ದಲ್ಲಿ ಕರ್ಸರ್ ಇದೆ. ಸೊ ಇವಾಗ ನಾನು ಏನು ಮಾಡ್ತೀನಪ್ಪ, ವಾಟ್ ಈಸ್ ಕಂಪ್ಯೂಟರ್ ಏನಿದೆಯಲ್ಲ ಅದು A B ಮತ್ತು C ತನ ಏನು ಬಂದಿದೆಯಲ್ಲ ಇದು ಒಂದೇ A1 ಸೆಲ್ದಲ್ಲಿ ಅಷ್ಟೇ ನನಗೆ ಬೇಕಾಗಿದೆ. ಅವಾಗ ನಾನು ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಹೋಗಿ ಈ ರ್ಯಾಪ್ ಟೆಕ್ಸ್ಟ್ ಮೇಲೆ ಮೌಸನ್ನು ಕ್ಲಿಕ್ ಮಾಡೋದು. ಓಕೆ, ಸೊ ಇವಾಗ ನೋಡ್ಕೋಬೋದು ರ್ಯಾಪ್ ಟೆಕ್ಸ್ಟ್ ಮೇಲೆ ಮೌಸನ್ನು ಕ್ಲಿಕ್ ಮಾಡಿದ ನಂತರ ಆಟೋಮೆಟಿಕ್ಕಾಗಿ ಏನಾಗಿದೆಪ್ಪ ಅಂದರೆ ಇಲ್ಲಿ ವಾಟ್ ಈಸ್ ಕಂಪ್ಯೂಟರ್ ಒಂದೇ ಸೆಲ್ದಲ್ಲಿ ಒಂದು A1 ಸೆಲ್ದಲ್ಲಿ ಬಂದಿದೆ. ಸೊ ಈ ಪ್ರಕಾರ ನಾವು ಏನು ಮಾಡ್ಕೋಬೋದು, ರ್ಯಾಪ್ ಟೆಕ್ಸ್ಟ್ ಮಾಡ್ಕೋಬೋದು. ಸೊ ಮತ್ತೆ ನಾವು ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಇದನ್ನು ಡ್ರ್ಯಾಗ್ ಮಾಡ್ಕೋಬೋದು. ಓಕೆ ಓಕೆ ಕಾಲಮ್ಮ ವಿಡ್ತನ್ನೇ ಜಾಸ್ತಿ ಮಾಡ್ಕೋಬೋದು. ಇವಾಗ ಆಮೇಲೆ ರೋ ಹೈಟನ್ನು ಕಡಿಮೆ ಮಾಡ್ಕೋಬೋದು. ಇವಾಗ ಏನಾಗಿದೆ ಒಂದೇ ಸೆಲ್ದಲ್ಲಿ ಎಲ್ಲ ಟೆಕ್ಸ್ಟ್ ಬಂದಿದೆ. ಸೊ ಅದೇ ರೀತಿಯಾಗಿ ನಾನು ಏನು ಮಾಡ್ತೀನಿ, ಅದ್ರ ಮೀನಿಂಗನ್ನು ಇಲ್ಲಿ A2 ಸೆಲ್ A2ದಲ್ಲಿ ಇಟ್ಟು ಈಗ ರ್ಯಾಪ್ ಟೆಕ್ಸ್ಟ್ ಮಾಡ್ತೀನಿ. ಓಕೆ, ಸೊ ಇವಾಗ ನೋಡ್ಕೋಬೋದು. ಸೊ ಏನಾಗಿದೆಪ್ಪ ಅಂದರೆ ಇಲ್ಲಿ A2ದೊಳಗಡೆ ಅಷ್ಟೇ ಬಂದಿದೆ. ಸೊ ಇವಾಗ ಮತ್ತೆ ನಾನು ಏನು ಮಾಡ್ತೀನಿ, ಇಲ್ಲಿ ಡ್ರ್ಯಾಗ್ ಮಾಡ್ತೀನಿ. ಓಕೆ, ಡ್ರ್ಯಾಗ್ ಮಾಡಿಕೊಂಡು ನಾವು ಒಂದೇ ಸೆಲ್ದಲ್ಲಿ ಏನು ಮಾಡ್ಕೋಬೋದು, ಇದನ್ನು ತೊಗೋಬೋದು. ಓಕೆ, ಸೊ ಇವಾಗ ನೋಡ್ಕೋಬೋದು. ನೆಕ್ಸ್ಟ್ ಇಲ್ಲಿ ಏನಿದೆಪ್ಪ ಅಂದ್ರೆ ಸೊ ಇದಕ್ಕೂ ನಾನು ರ್ಯಾಪ್ ಟೆಕ್ಸ್ಟ್ ಮಾಡ್ಕೋತೀನಿ. ಮಾಡಿದ ನಂತರ ಆಟೋಮೆಟಿಕ್ಕಾಗಿ ಒಂದೇ ಸೆಲ್ದಲ್ಲಿ ಬಂದಿದೆ. ಸೊ ಇದಕ್ಕೂ ರ್ಯಾಪ್ ಟೆಕ್ಸ್ಟ್. ಸೊ ಮತ್ತೆ ನಾವೇನು ಮಾಡ್ಕೋಬೋದು, ಇಲ್ಲಿ ಒಂದೇ ಲೈನ್ದಲ್ಲಿ ಬರುವಂಗೆ ಮಾಡ್ಕೋಬೋದು ಅಥವಾ ಲೈನ್ ಟು ಲೈನ್ ಮಾಡ್ಕೋಬೋದು. ಓಕೆ, ಸೊ ಇದಕ್ಕೂ ರ್ಯಾಪ್ ಟೆಕ್ಸ್ಟ್ ಆಗಿದೆ. ಓಕೆ, ರ್ಯಾಪ್ ಟೆಕ್ಸ್ಟ್. ನೆಕ್ಸ್ಟ್ ಇದಕ್ಕೂ ರ್ಯಾಪ್ ಟೆಕ್ಸ್ಟ್ ಮಾಡ್ತೀನಿ. ಸೊ ಈಗ ಏನಾಗಿದಾವಪ್ಪ ಅಂದ್ರೆ ಒಂದೇ ಸೆಲ್ದಲ್ಲಿ ಏನಾಗಿದಾವು ಬಂದಿವೆ. ಓಕೆ, A1 ಸೆಲ್ದಲ್ಲಿ A1 ಟು A8 ತನ ಏನಾಗಿದಾವೆ ಸೆಲ್ ನಾವಿಲ್ಲಿ ಯೂಸ್ ಮಾಡಿ. ಸೊ ಇವಾಗ ಇದನ್ನೆಲ್ಲನೂ ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡ್ಕೊಂಡು ಅಲೈನ್ಮೆಂಟನ್ನು ಹಾಕೋಣ. ಓಕೆ, ಮಿಡಲ್ ಅಲೈನ್ಮೆಂಟು ಮತ್ತು ಇದು ಮಿಡಲ್ ಅಲೈನ್ಮೆಂಟು, ಇದು ಸೆಂಟರ್ ಅಲೈನ್ಮೆಂಟ್. ಓಕೆ, ಸೊ ಇವಾಗ ನೋಡ್ಕೋಬೋದು. ಓಕೆ, ಈ ಪ್ರಕಾರ ನಾವು ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ರ್ಯಾಪ್ ಟೆಕ್ಸ್ಟನ್ನು ಯೂಸ್ ಮಾಡ್ಕೋಬೋದು. ಓಕೆ, ಸೊ ಇವತ್ತಿನ ಕ್ಲಾಸು ನಾನು ರ್ಯಾಪ್ ಟೆಕ್ಸ್ಟ್ ಬಗ್ಗೆ ತಿಳಿಸ್ಕೊಟ್ಟಿದ್ದೇನೆ. ರ್ಯಾಪ್ ಟೆಕ್ಸ್ಟನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು. ಸೊ ಇವತ್ತಿನ ಕ್ಲಾಸು ತಮಗೆ ಯಾವ ರೀತಿ ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿರಿ. ಜೊತೆಗೆ ತಮಗೆ ಈ ಕ್ಲಾಸು ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ವಿಡಿಯೋನ ಶೇರ್ ಮಾಡಿರಿ. ಮತ್ತು ತಾವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಪ್ರೆಸ್ ಮಾಡಿರಿ ಅಂತ ತಮ್ಮಲ್ಲಿ ಕೇಳ್ತಾ ಇವಾಗ ಇವತ್ತಿನ ಕ್ಲಾಸನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮತ್ತೊಂದು ಹೊಸ ಕ್ಲಾಸೊಂದಿಗೆ ಹೊಸ ವಿಡಿಯೋದೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರುವೆ. ಅಲ್ಲಿವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು.